ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. CBSE ಕ್ಲಾಸ್ 9th ಕನ್ನಡ ಸಿಲೆಬಸ್ 2025-26 ಕೋಡ್ ನಂಬರ್ 015 ಕ್ಲಾಸ್ 9th CBSE 9ನೇ ತರಗತಿಯ ಕರಿಕ್ಯುಲಮ್ ಕನ್ನಡ ಪೋರ್ಷನ್ಸ್ ಸಿಲೆಬಸ್ 2025-26ನೇ ಸಾಲಿನಲ್ಲಿ ಯಾವ ರೀತಿಯಾದಂಥ ಒಂದು 9th ಸ್ಟ್ಯಾಂಡರ್ಡ್ಗೆ ಕರಿಕ್ಯುಲಮ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಯಾವ ಲೆಸನ್ಗಳಿದ್ದಾವೆ, ಯಾವ ಪೊಯಮ್ಗಳಿದ್ದಾವೆ, ಯಾವ ಲೆಸನ್ಗಳಿಲ್ಲ, ಯಾವ ಪೊಯಮ್ಗಳು ಇಲ್ಲ ಅನ್ನೋದನ್ನು ನೋಡ್ತಾ ಹೋಗೋಣ. ಯಾವ್ಯಾವ ಗ್ರಾಮರ್ಗಳಿದ್ದಾವೆ ಎಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಹಾಕುವಂಥ ಎಲ್ಲ CBSEಗೆ ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಯಾಕಂದರೆ ನಾವು ಹಾಕಿದ ವಿಡಿಯೋ ನಿಮಗೆ ಇಮಿಡಿಯೇಟ್ಲಿ ರೀಚ್ ಆಗ್ತಾ ಇರುತ್ತದೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತದೆ. CBSEಗೆ ಸಂಬಂಧಪಟ್ಟಿರುವಂಥ ಏಕೈಕ ಚಾನಲ್ ಅಂತ ಹೇಳಿದರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್. ಅದನ್ನು ಹೊರತುಪಡಿಸಿದರೆ ನಿಮಗೆ ಎಲ್ಲಿನೂ ಕೂಡ ಮಾಹಿತಿಗಳು ಸಿಗೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ನೀವು ಈ ಕೂಡಲೇ ಈ ಒಂದು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ಸಿಲೆಬಸ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ಕನ್ನಡ ಸಿಲೆಬಸ್ ಇದು ಕೋಡ್ 015 ಕ್ಲಾಸ್ 9 2025-26. ಈಗಾಗಲೇ ನಿಮಗೆ ಗೊತ್ತಿರುತ್ತದೆ ಮಕ್ಕಳೇ. ಪದ್ಯದಲ್ಲಿ ಯಾವ್ಯಾವುದಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಹಾಗಂತ ಇಲ್ಲಿ ನಿಮಗೆ ಬೋರ್ಡ್ ಎಕ್ಸಾಮ್ ಅದು ಅವರವರ ಶಾಲೆಗೆ ಬಿಟ್ಟಿರುವಂಥದ್ದಾಗಿರುತ್ತದೆ. ಹಾಗಾಗಿ ನೋಡೋಣ. ಫಸ್ಟು ಇದು ಗದ್ಯದಲ್ಲಿ ಯಾವ್ಯಾವುದಿದೆ ಅನ್ನೋದನ್ನು ಗದ್ಯ ಭಾಗದಿಂದ ಮೀನ್ಸ್ ಲೆಸನ್ ಪ್ರಜಾನಿಷ್ಠೆ ಮೊದಲನೇದು ಪ್ರಜಾನಿಷ್ಠೆ, ಎರಡನೆಯದು ಬೆಡಗಿನ ತಾಣ ಜಯಪುರ, ಮೂರನೆಯದು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ, ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ, ನೆಕ್ಸ್ಟು ಜಾನಪದ ಕಲೆಗಳ ವೈಭವ, ಇನ್ನು ಲೀಲೆ. ಇದಿಷ್ಟು ನಿಮಗೆ ಮಕ್ಕಳೇ ಗದ್ಯದಿಂದ ಇರುವಂಥದ್ದು ನೋಡಿ. ಪ್ರಜಾನಿಷ್ಠೆ, ಬೆಳಗಿನ ತಾಣ ಜಯಪುರ, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ, ಜಾನಪದ ಕಲೆಗಳ ವೈಭವ, ಹರಲೀಲೆ. ಇದು ಗದ್ಯದಿಂದ ಇರುವಂಥದ್ದು. ಇನ್ನು ಪದ್ಯದಿಂದ ಇರುವಂಥದ್ದು ನೋಡ್ತಾ ಹೋಗೋಣ. ಪದ್ಯ ಸೈಡಲ್ಲಿ ನಿಮಗೆ ಯಾವುದಿದೆ ಅಂತ ನೋಡೋಣ. ಪೊಯಮ್ ಸೈಡ್ ಪದ್ಯ ಭಾಗ 1 ಹೊಸ ಹಾಡು, 2 ಪಾರಿವಾಳ, 3 ಹೇಮಂತ, 4 ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲವು, 5 ಮುತ್ತಿನ ಸತ್ತಿಗೆ ನಿತ್ತು ಸಲಹು, ಕನ್ನಡ ನಾಡ ನುಡಿ, ನೆನಪಿಟ್ಕೊಳ್ಳಿ ಇನ್ನೊಂದ್ಸಲ ಮಕ್ಕಳೇ. ಪೊಯಮ್ ಸೈಡಿಂದ ಯಾವುದಿರುತ್ತದೆ ಅಂದರೆ, ಪದ್ಯ ಭಾಗದಲ್ಲಿ ಪೊಯಮ್ ಸೈಡ್ ಹೊಸ ಹಾಡು, ಪಾರಿವಾಳ, ಹೇಮಂತ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು, ಆಮೇಲೆ ಕನ್ನಡ ನಾಡು ನುಡಿ. ಗದ್ಯ ಪದ್ಯ ಆಯ್ತಲ್ಲ ಮಕ್ಕಳೇ.
ಹಾಗಿದ್ರೆ ಇನ್ನು ಪಠ್ಯಪೂರಕ ಅಧ್ಯಯನದಿಂದ ಪುಟ್ಟ ಹಕ್ಕಿ, ಪುಟ್ಟ ಹಕ್ಕಿ, ನನ್ನ ಆಸೆ, ನನ್ನ ಆಸೆ, ಉರಿದ ಬದುಕು, ಇನ್ನು ಗುಣಸಾಗರಿ ಪಂಡರಿಬಾಯಿ. ಬಾಯಿ. ಇದು ನಿಮಗೆ ಪಠ್ಯಪೂರಕದಿಂದ ಇರುವಂಥ ಲೆಸನ್ಗಳು. ಪುಟ್ಟ ಹಕ್ಕಿ, ನನ್ನ ಆಸೆ, ಉರಿದ ಬದುಕು, ಗುಣಸಾಗರಿ ಪಂಡರಿಬಾಯಿ. ಗದ್ಯ ಪದ್ಯ ಪಠ್ಯಪೂರಕ ಇಷ್ಟ ಆಯಿತು, ಅಧ್ಯಯನ ಆಯ್ತಲ್ಲ. ಇನ್ನು ನಿಮಗೆ ಪ್ರಬಂಧದಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಅಂತಲೇ ಹೇಳಿದ್ದಾರೆ ಇಲ್ಲಿ. ಅಂದರೆ ನಮ್ಮ ಶಾಲೆಗಳಲ್ಲೇ ನಡೆಯೋದ್ರಿಂದ ಶಿಕ್ಷಕರು ಅಲ್ಲಿನೇ ಇದು ಮಾಡ್ತಾರೆ. ಆಮೇಲೆ ಪತ್ರಲೇಖನ, ಈಗ ಜಾಬ್ ಅಪ್ಲಿಕೇಶನ್, ಹುದ್ದೆಗೆ ಅರ್ಜಿ ಅಥವಾ ಮನವಿ ಪತ್ರ, ರಿಕ್ವೆಸ್ಟ್ ಲೆಟ್ರು, ಆಮೇಲೆ ವರದಿ. ನೆಕ್ಸ್ಟು ಗ್ರಾಮರಲ್ಲಿ ಅಂತ ಬಂದರೆ ಅನ್ಸಿನ್ ಪ್ಯಾಸೇಜು ನಮ್ಮ ಒಂದು ಹೊರಗಡೆ ಅಥವಾ ಒಂದು ಟೆಕ್ಸ್ಟ್ ಬುಕ್ಕಿಂದ ತೆಗೊಳ್ಳೋದು ಅಂದರೆ ಅದು ಗೊತ್ತಾಗುತ್ತದೆ. ಹಾಗೆ ಇನ್ನು ಸೀನ್ ಪ್ಯಾಸೇಜು ಟೆಕ್ಸ್ಟ್ ಬುಕ್ಕಲ್ಲೇ ಬರುವಂಥದ್ದು. ಇಲ್ಲಿ ಒಂದು ಕರ್ನಾಟಕದ್ದು, ಇನ್ನೊಂದು ಹೊರಗಡೆ ಯಾವುದು ಅನ್ಸಿನ್ ಪ್ಯಾಸೇಜು. ಸೀನ್ ಪ್ಯಾಸೇಜ್ ಎರಡೂ ಕೂಡ ಒಂದು ಪೊಯಮು ಒಂದು ಲೆಸನ್ನು ಒಂದು ಪೊಯಮ್ ಒಂದು ಲೆಸನ್. ಇದು ನಮ್ಮ ಟೆಕ್ಸ್ಟ್ ಬುಕ್ಕಿಂದ ಬರುವಂಥದ್ದು. ಇನ್ನು ಗ್ರಾಮರ್ MCQs ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ನಾವು ನೋಡುವುದಾದರೆ, ಸಾಮಾನ್ಯವಾಗಿ ಈಗ ಗದ್ಯ ಇಲ್ಲಿ 10th ನಾವು ಪರ್ಟಿಕ್ಯುಲರ್ ಆಗಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಯಾವುದು ಸಮಾಸಗಳಿರುತ್ತದೆ ಅಂತ. ಆದರೆ ಇಲ್ಲಿ ಸಮಾಸಗಳು ಅಂದರೆ ಎಲ್ಲವೂ ಸಮಾಸಗಳು ಇರುತ್ತದೆ ಅಂತ. ಸಂಧಿಗಳು, ತತ್ಸಮ ತದ್ಭವ, ಓಕೆ, ಸಮಾನಾರ್ಥಕ, ವಿರುದ್ಧ ಪದ. ಇದು ನಮ್ಮ ಶಾಲೆಯಲ್ಲಿ ಇರೋದ್ರಿಂದ ವಿರುದ್ಧ ಪದ, ಜೋಡು ಪದ ಅಥವಾ ಜೋಡು ನುಡಿ, ಜೋಡಿ ಪದ ಅಥವಾ ಜೋಡು ನುಡಿ, ದ್ವಿರುಕ್ತಿ. ಇದೆಲ್ಲ ಪುಸ್ತಕದಲ್ಲೇ ಇದೆಲ್ಲ ನಮ್ಮ ಶಾಲೆಯಲ್ಲಿ ಎಕ್ಸಾಮ್ ಆಗಿರೋದ್ರಿಂದ ಬೋರ್ಡಿಂದ ಯಾವುದೇ ಕ್ವಶನ್ ಪೇಪರ್ ಬರುವುದಿಲ್ಲ ಇದಕ್ಕೆ. ಧಾತು, ಕ್ರಿಯಾಪದ ಆದರೂ ಬೇಕಾಗುತ್ತದೆ. ಸಿಲೆಬಸ್ ಇಲ್ಲದೆ ಮಾಡಲಿಕ್ಕಾಗೋದಿಲ್ಲ. ಅರ್ಥ ವ್ಯತ್ಯಾಸ, ವಿಭಕ್ತಿ ಪ್ರತ್ಯಯ, ವಸ್ತುವಾಚಕದಲ್ಲಿ ನಾವು ನೋಡೋದಾದ್ರೆ ಒಂದು ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ. ಇನ್ನು ಗುಣವಾಚಕ, ದಿಗ್ವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ವಾಚಕ, ಆಮೇಲೆ ಸರ್ವನಾಮಗಳು. ಇನ್ನು ರೈಟಿಂಗ್ ಗ್ರಾಮರ್, ಸೆಂಟೆನ್ಸ್ನಲ್ಲಿ ಬರೆಯುವಂಥ ಗ್ರಾಮರ್ ಅಂದರೆ ಅರ್ಥರೂಪ ಕ್ರಿಯಾಪದದಲ್ಲಿ ಬರುವಂಥದ್ದು. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ. ಇನ್ನು ಕಾಲಗಳು, ಕಾಲದಲ್ಲಿ ಭೂತಕಾಲ,
ಕಾಲಗಳು, ಇದು ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ. ಇದು ಕಾಲದಲ್ಲಿ ನೋಡಿ. ಇನ್ನು ಕರ್ತರಿ ಕರ್ಮಣಿ ಪ್ರಯೋಗ. ಗ್ರಾಮ್ಯ ಗ್ರಾಂಥಿಕ, ಸ್ವಂತ ವಾಕ್ಯ, ಗಾದೆಗಳು, ಇಷ್ಟು ಸೆಂಟೆನ್ಸ್ನಲ್ಲಿ ಬರುವಂಥ ಗ್ರಾಮರ್ಗಳು. ಟೆಕ್ಸ್ಟ್ ಬುಕ್ಕು ಸಿರಿಗನ್ನಡ ಭಾಗ 1, ಭಾಗ 2. ಈ ಟೆಕ್ಸ್ಟ್ ಬುಕ್ಕನ್ನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತದೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ವಿದ್ಯಾರ್ಥಿಗಳು. ಇಷ್ಟು ನಮಗೆ ಪೋರ್ಷನ್ಗಳು ಈ ವರ್ಷದಲ್ಲಿ ನಾವು ಮಕ್ಕಳಿಗೆ ಬೋಧನೆ ಮಾಡಬೇಕಾಗುತ್ತದೆ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದು.